ಸಂಚಾರಿ ನಿಯಮಗಳ ಬಗ್ಗೆ ಸರ್ಕಾರದವರು ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಆ ಸಂಚಾರಿ ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವರು ಏನಪ್ಪಾ ಅಂದ್ರೆ ಆ ಶತಾಯುಷಿಗಳಿಗಾಗಿ 100 ವರ್ಷ ಆರಾಮಾಗಿ ಬಾಳ್ತಾ ಇದ್ದಾರೆ. ಅಲ್ಲಿ ಸ್ವರ್ಗಕ್ಕೆ ಪ್ರಯಾಣ ಮಾಡ್ತಾರೆ. ಅದಕ್ಕ ಯಾರು ಅವಸರದಿಂದ ರಸ್ತೆ ನಿಯಮಗಳನ್ನ ಪಾಲಿಸುವುದಿಲ್ವೋ ಅವರೆಲ್ಲ ನರಕಕ್ಕೆ ಹೋಗ್ತಾರೆ. ನರಕಕ್ಕಲ್ಲ, ಅಕಾಲ ಮರಣಕ್ಕೆ, ಅಪಘಾತಕ್ಕೆ ತುತ್ತಾಗಿ ದುರ್ಮರಣಕ್ಕೆ ಬೇಗ ಬಂದು ನಮ್ಮ ಯಮಲೋಕವನ್ನು ಸೇರ್ತಾ ಇದ್ದಾರೆ. ಹೌದು. ಅದಕ್ಕ ಈಗ ಕಾರ್ಯಕ್ರಮ ಮಾಡ್ತಾರಲ್ಲ ಅವ್ರು ಯಾವಾಗ ಮಾಡ್ಲಿಕ್ಕೆ ಹಚ್ಚಲ್ಲಿ ಮತ್ತೆ ಕೇಳ್ಕೊಂಡು ನೀವು ಬಂದಿಲ್ಲೇನ್ರಿ? ಇಲ್ಲಿ ಕೇಳ್ಕೊಂಡು ಬಂದಿಲ್ಲ. ಕಾರ್ಯಕ್ರಮ ಯಾವಾಗ ಮಾಡ್ಲಿಕ್ಕತ್ತಾರ, ಯಾಕೆ ಮಾಡ್ಲಿಕ್ಕತ್ತಾರ ನೋಡ್ಬೇಕಾಗ್ಯದಂದ್ರೆ ನಾನು ಕೇಳ್ಕೊಂಡು ಬಂದೆ. ಮಾರುವೇಷದಲ್ಲಿ ನಾನು ಹೋದೆ. ಏನ್ ಮಾಡ್ತಾ ಇದ್ರಿ, ನೀವ್ ಯಾರು ಕೇಳಿದ್ರಿ? ಅವ್ರು ಹೇಳಿದ್ರು ನಾವು ಒಂದು ಬೀದಿ ನಾಟಕ ಪ್ರದರ್ಶನ ಮಾಡ್ತೀವಿ. ಬೀದಿ ನಾಟಕದ ಹೆಸರು ಏನು ಅಂತ ಕೇಳಿದ್ರಿ. ಶಾಸನ ದುಶ್ಯಾಸನ ಅಂದ್ರು. ಇದೇ ಅಂತಂದ್ರಿ ಕರ್ಮ. ಮಹಾಭಾರತ ಬರ್ತದ ದುಶ್ಯಾಸನ. ಮಹಾಭಾರತದಾಗ ಸೀರೆ ಸೆಳೆದು, ದ್ರೌಪದಿ ಸೀರೆ ಸೆಳೆದು. ಇದು ಹಂಗ ಅದಕ್ಕೆ ನೋಡ್ರಿ, ಈ ಶಾಸನ ದುಶ್ಯಾಸನ ಅನ್ನೋ ಪಾತ್ರ ಮಹಾಭಾರತದಲ್ಲಿ ವೇದವ್ಯಾಸರು ಸೃಷ್ಟಿ ಮಾಡಿದ್ದು. ವ್ಯಾಸರು ಈ ಮಹಾಭಾರತದಲ್ಲಿ ಕೌರವರಿಗೆ ಏನ್ 101 ಜನ ಅಣ್ಣ ತಮ್ಮಂದಿರಿದ್ರು. ಅವ್ರ ಎಲ್ಲರ ಹೆಸರಿನ ಎದುರಿಗೆ ಒಂದು ದುರ್ 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 ಅಂತಕ್ಕಂತ ವರಪನ್ನ ಅಂದ್ರೆ ಒಂದು ಪ್ರತ್ಯಯವನ್ನು ಸೇರಿಸಿದ್ರು. ಅಂದ್ರೆ ದುರ್ ಅರ್ಥ ಏನ್ರಿ? ದುರ್ ಅಂದ್ರೆ ದುರ್ಯೋಧನ, ದುಶ್ಯಾಸನ, ದುರ್ಮುಖ, ದುರ್ದರ್ಶನ. ಒಬ್ಬಕ್ಕಿನವ್ರಿಗೆ ತಂಗಿದ್ದು, ಆಕಿನ ಹೆಸರು ದುಶ್ಶಲೆ. ಶಲೆ ಅಂದ್ರೆ ಬೆಂಕಿ, ಕೆಟ್ಟ. ದು ಅಂದ್ರೆ ಕೆಟ್ಟ, ಬೆಂಕಿ ಅಂದಂಗ. ದುರ್ಯೋಧನ ಅಂದ್ರೆ ನನ್ನ ಮುಂದೆ ಯಾರು ಯೋಧರಿಲ್ಲ, ನಾನೇ ಯೋಧ. ದುಶ್ಯಾಸನ ಅಂದ್ರೆ ಬೇರೆಯವ್ರದ್ದು ಶಾಸನ ನಾನು ಕೇಳೋದಿಲ್ಲ, ನನ್ನವೇ ಶಾಸನ. ಅಂತ ಒಂದು ಶಾಸನ ಏನ್ ಮುರಿದು ಏನವರು ಆಳ್ವಿಕೆಯನ್ನು ಮಾಡಿದ್ರು.